ಗುರುಜಿ, ಶಿವಂ ವಾಸ್ತು ವಿಭಾಗ ಈಗ ನಿನ್ನೆ ತಿಳ್ಕೊಡ್ತಿದ್ರಿ, ನಮ್ಗೆ ಚಪ್ಪರದ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ರಿ. ಇವತ್ತು ಕಂಕಣದ ಬಗ್ಗೆ ಹೇಳ್ತಿದ್ರಿ. ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಮದ್ವೆ ಆದ್ಮೇಲೆ ಅಷ್ಟೇ ಕಂಕಣ ಕಟ್ತಾರೆ. ಆದ್ರೆ ನೀವ್ ಹೇಳಿದ್ರಿ ಮದ್ವೆಗ್ ಮುನ್ನ ಕೂಡ ಒಂದ್ ಕಂಕಣ ಕಟ್ಬೇಕು ಅಂತ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಈ ಮದುವೆಗೆ ಬಹಳಷ್ಟು ಜನ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಜಾತಿ ಮತ ಭೇದವಿಲ್ಲದೆ ಎಲ್ರಿಗೂ ಒಂದೇ ರೀತಿಯಾದ ಮದುವೆಗಳು. ಎಲ್ಲಿ? ಹಿಂದೂ ಸಂಪ್ರದಾಯದಲ್ಲಿ. ಮುಸ್ಲಿಂ ಸಂಪ್ರದಾಯದಲ್ಲಿ ಬಹಳಷ್ಟು ಜನ ಅವರ ರೀತಿಯಾದ ಮದುವೆ, ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಅವರ ರೀತಿಯಾದ ಮದುವೆ, ಪಾರ್ಸಿಗಳಲ್ಲಿ ಅವರ ರೀತಿಯಾದ ಮದುವೆ, ಹೀಗೆ ನಡೆಯುತ್ತೆ. ಆದರೆ ಎಲ್ಲಾ ಹಿಂದೂ ಸಂಪ್ರದಾಯದಲ್ಲಿ ಒಂದೇ ರೀತಿಯಾದ ಮದುವೆ, ಮಾಂಗಲ್ಯ ಧಾರಣೆ ಮಾಡಲೇಬೇಕು. ಕೆಲವರು ಏನು ಮಾಡ್ತಾರೆ, ವಿಶೇಷವಾಗಿ ಆ ಮಾಂಗಲ್ಯ ಧಾರಣೆ ಮಾಡ್ತಕ್ಕಂಥ ವಿಧಾನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ತಾಳಿ ಕಟ್ಟೋದು ಏನಕ್ಕೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇವಳಿಗೆ ಸರ್ಟಿಫಿಕೇಟ್ ಕೊಟ್ಟಂಗೆ ನನ್ನ ಹೆಂಡತಿ ಅಂತ ಅಷ್ಟೇ ಮಾಂಗಲ್ಯ ಅಂದ್ಕೊಂಡಿದ್ದಾರೆ. ಆದರೆ ನಿಜವಾದ ದಾರೆ ಹುಯ್ಬೇಕು ಅಂತೀವಿ. ಈ ದಾರೆಯನ್ನು ಹುಯ್ಯಕ್ಕೆ ಮೊದಲು, ಮದುವೆ ಮನೆಗೆ ಹೋಗೋಕ್ಕೆ ಮೊದಲು ಇವ್ರುಗಳಿಗೆ ಕೈ ಕಂಕಣ ಯಾಕೆ ಕಟ್ತಾರೆ ಅಂದರೆ, ತರಲೆ ಮುಂಡೆ ಈ ಹುಡುಗ ಅಥವಾ ಹುಡುಗಿ ಏನು ಮಾಡ್ತಾರೆ, ಯಂಗ್ಸ್ಟರ್ ಆಗಿರ್ತಾರಲ್ವ, ಊರು ಸುತ್ತಕ್ಕೆ ಹೋಗ್ತಾರೆ. ಯಾರ ಕಣ್ಣು ಹೇಗಿರುತ್ತೋ ಗೊತ್ತಿಲ್ಲ. ಈ ಹುಡುಗ ಹೋಗ್ತಾ ಇರ್ತಾನೆ, ಒಳ್ಳೆ ಸಮಯ, ಕಳಿಯಾಗಿರ್ತಾನೆ, ಯಾವಳ ಹುಡುಗಿ ಕಡಿದ್ಲು ಅಂತ ಇಟ್ಕೊಳ್ಳಿ. ಹಾಗೇ ಗಾಡಿ ತಿರುಗಿಸ್ಕೊಂಡು ಅವಳನ್ನ ಹಚ್ಕೊಂಡು ಹೊಟ್ಟೋದ್ರೆ, ಮದುವೆ ನಿಂತೋದ್ರೆ ಏನು ಮಾಡೋದು? ಅಥವಾ ಈ ಹುಡುಗಿ ಯಾರೋ ಬಂದ ಕಾರಲ್ಲಿ ಕೂಲಿಂಗ್ ಹಾಕೊಂಡು ಹಾಯ್ ಅಂದ್ಬಿಟ್ಟು ಅವಳು ಹೊಟ್ಟೋದ್ರೆ ಏನು ಮಾಡೋದು? ಈ ಕಂಕಣ ಅನ್ನೋದು ಒಂದು ಭದ್ರತೆ. ಯಾರ ಕಾಮದೃಷ್ಟಿ ಇವರಿಬ್ಬರ ಮೇಲೆ ಬೀಳದೇ ಇರಲಿ ಅಂತ ಆ ರಕ್ಷಣೆ ಮದುವೆ ಆಗೋವರೆಗೂ ಕಂಕಣವನ್ನು ಕಟ್ಟಿರ್ತಾರೆ. ಅರ್ಶಿಣದ ಕೊಂಬು ದಾರ. ಅದು ಹೇಗೆ ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು? ಪರಮೇಶ್ವರನ್ ಸ್ವಾಗತ ಮಾಡಬೇಕು, ವಾಸ್ತು ಪುರುಷ ಆನಂದ ಕೂತ್ಕೋಬೇಕು, ನಾನು ವಿಚಾರ ತಿಳಿಸ್ಬೇಕು. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ ವೀಕ್ಷಕರೇ. ಈ ಶಿವಂ ವಾಸ್ತು ಅನ್ನೋದು ವಾಸ್ತುವನ್ನು ಸರಿಪಡಿಸ್ಕೊ ಅಂತ ಹೇಳ್ತೀವಿ. ಜೀವನ ವಾಸ್ತುವನ್ನು ಸರಿಪಡಿಸ್ಕೋಬೇಕು, ಅದೇ ಶಿವಂ ವಾಸ್ತು. ಅದಕ್ಕೆ ನಾಮಕರಣ ಮಾಡಿರೋದೇ ಶಿವಂ ವಾಸ್ತು. ಅಂದರೆ ಮನೆ ಮಾತ್ರ ನೋಡ್ಕೊಳ್ಳೋದಲ್ಲ, ಮನಸ್ಸನ್ನು ನೋಡ್ಕೊಳ್ಳಿ, ಮದುವೆನೂ ಮಾಡ್ಕೊಳ್ಳಿ, ಜೀವನವನ್ನು ನೋಡ್ಕೊಳ್ಳಿ ಅಂತ. ಪ್ರತಿಯೊಂದು ಮಕ್ಕಳಾಗೋವರೆಗೂ ಮನೆ ಬಹಳ ಮುಖ್ಯ, ಸಾಯೋವರೆಗೂ ಮನೆ ಬಹಳ ಮುಖ್ಯ. ನೀವು ಬದುಕ್ತಕ್ಕಂಥವನು ಸತ್ತಾಗ ಸತ್ತ ಹೆಣ ಮನೆ ಒಳಗೆ ಬರಬೇಕಾ ಬೇಡವಾ ಅನ್ನೋದು ಕೂಡ ಮನೆ ನಿರ್ಧಾರ ಮಾಡುತ್ತೆ, ವಾಸ್ತು ಪುರುಷ ನಿರ್ಧಾರ ಮಾಡ್ತಾರೆ. ಗೊತ್ತಾದು? ಅದೆಲ್ಲ ಮುಂದಿನ ದಿವಸ ಫಸ್ಟ್ ಮಕ್ಕಳಾಗಲಿ, ಆಮೇಲೆ ಸಾಯಿಸೋಣ. ಅದಕ್ಕೆ ಜೀವನ ಅನ್ನೋ ಈ ಒಂದು ಘಟನೆ ಪ್ರತಿಯೊಬ್ಬರದಲ್ಲೂ ನಡೆಯುತ್ತೆ, ಪ್ರತಿಯೊಂದು ಜನದಲ್ಲೂ ನಡೆಯುತ್ತೆ, ಪ್ರತಿಯೊಂದು ದಾರಿಯಲ್ಲಿ ನಡೆಯುತ್ತೆ. ಮದುವೆಗೆ ಹೋಗಕ್ಕೆ ಮೊದಲು ಈ ಕಂಕಣವನ್ನು ಕಟ್ಟಿದ ನಂತರ ಯಾರ ದೃಷ್ಟಿ ಬೀಳದೇ ಇರಲಿ ಅಂತ ಕೆಲವರು ಏನು ಮಾಡ್ತಾರೆ, ಈ ಮಂಗಳ ಸ್ನಾನವನ್ನು ಮಾಡಿಸ್ತಾರೆ. ಆ ಮಂಗಳ ಸ್ನಾನವನ್ನು ಮಾಡಿಸ್ಬೇಕಾದ್ರೆ ಸಾಧಾರಣ ಅಷ್ಟದಿಕ್ಪಾಲಕರ ಸಮೇತವಾಗಿ 9 ನವಗ್ರಹಗಳ ವಿಶೇಷವಾಗಿರ್ತಕ್ಕಂಥ ನೀರನ್ನು ತುಂಬಿಸಿ, ಅಥವಾ ಕಲಶವನ್ನು ತಂದೆ ತಾಯಿ ಮತ್ತು ತಾಯಿ ಜೊತೆಗೆ ಇರತಕ್ಕಂಥ ಮಗ, ಆ ಮಗ ಶ್ರೇಷ್ಠನಾಗಿದ್ದರೆ, ಜ್ಯೇಷ್ಠನಾಗಿದ್ದರೆ, ಸುಪುತ್ರನು ಕೊನೆಯವನಾಗಿದ್ರೂ ಸಹ ತಾಯಿ ಮಗನಿಗೆ ಮಾತ್ರ ಮಂಗಳ ಸ್ನಾನವನ್ನು ಹಾಕಿಸ್ತಾರೆ. ಆ ಮಂಗಳ ಸ್ನಾನ ಗಂಡು ಮಕ್ಕಳಲ್ಲಿ ಮನೇಲಿ ಹಾಕಿದಾಗ, ಹೆಣ್ಣು ಮಕ್ಕಳ ಮನೆಯಲ್ಲಿ ಎಣ್ಣೆ ನೀರು ಸ್ನಾನ ಹಾಕಿ ಅಲ್ಲಿ ತಂದೆ ಮಗಳಿಗೆ ಮಾಡತಕ್ಕಂಥ ಈ ಶಾಸ್ತ್ರ. ಇಲ್ಲಿ ತಾಯಿ ಮಗನಿಗೆ ಶ್ರೇಷ್ಠತೆಯೇನೋ ಅಲ್ಲಿ ತಂದೆ ಮಗಳಿಗಿರ್ತಕ್ಕಂಥ ಶ್ರೇಷ್ಠತೆ. ಅಲ್ಲಿ ತಂದೆಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾರೆ. ಹೇಗೆ ಮಾಡಿಸ್ತಾರೆ? 9 ಕಲಶಗಳು ಇಡ್ತಾರೆ. 9 ಕಲಶದಲ್ಲಿ ದೇವತೆಗಳನ್ನ ಆಹ್ವಾನ ಮಾಡ್ತಾರೆ. ಆ ಕಲಶಗಳ ಮುಖಾಂತರ ಆ ನೀರಲ್ಲಿ ಅರಿಶಿಣವನ್ನು ಹಾಕ್ತಾರೆ. ಅರಿಶಿಣದ ನೀರನ್ನು ಸ್ನಾನ ಮಾಡಿಸ್ತಾರೆ. ಹೀಗೆ ಅರಿಶಿಣದ ನೀರು ಸ್ನಾನ ಮಾಡಿಸೋ ಪದ್ಧತಿ ಬಂದಿದ್ದು. ಏನಕ್ಕೆ ಅಂದರೆ, ಸೈಂಟಿಫಿಕಲ್ ಆಗಿ ಹೇಳಬೇಕು ಅಂದರೆ, ಅದರಲ್ಲಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಇವರಿಬ್ಬರಿಗೂ ಯಾವುದು ಹರಡಿಸ್ಕೊಳ್ಳೇ ಇರಲಿ. ಮದುವೆ ಮನೆಗೆ ಹೋಗ್ತಾರೆ, ಯಾವ್ಯಾವ ರೋಗಿಷ್ಟು ಬರ್ತೋ ಏನು ಕಥೆನೋ. ಮದುವೆ ಮಾಂಗಲ್ಯ ಧಾರಣೆ ಆಗೋವರೆಗೂ ಹೂಗಳನ್ನು ಅವಳು ಹಾಕ್ಕೊಳ್ಳೋದಾಗ್ಲಿ, ಹೊಸ ಸೀರೆಗಳನ್ನ ಉಡೋದಾಗ್ಲಿ, ಅಥವಾ ಯಾವುದೇ ರೀತಿಯಾದ ವಿಶೇಷವಾಗಿರ್ತಕ್ಕಂಥ ಒಡವೆಗಳು ಕೊಡೋದಾಗ್ಲಿ, ಅಲ್ಲಿಂದ ಅಲರ್ಜಿ ಬರದೇ ಇರಲಿ ಅಂತ ದೇಹದ ತುಂಬ ಹುಡುಗಿಗಾಗಲಿ ಹುಡುಗನಿಗಾಗಲಿ ಅರಿಶಿಣದ ನೀರನ್ನು ಹಚ್ಚಿ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು. ಈ ನಡುವೆ ಏನು ಮಾಡಿದ್ದಾರೆ, ಬಹಳಷ್ಟು ಜನ ಕೆಲವು ಬ್ರಾಹ್ಮಣ ವರ್ಗಗಳು ಬಿಟ್ಟು ಮಿಕ್ಕಿದವರೆಲ್ಲ ಏನು ಮಾಡ್ತಾರೆ, ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅರಿಶಿಣವನ್ನು ಬಳಿಬೇಕು. ಸಂತೋಷ. ಎಷ್ಟು ಬಳಿಬೇಕು? ಹೀಗೆ ಬಳಿಬೇಕು. ತದನಂತರ ಕೈಗೆ ಕಾಲಿಗೆ ಬಳಿಬೇಕು. ಸ್ವಲ್ಪ ಮಟ್ಟಿಗೆ ಯಾರು ಸೋದರತ್ತೆ, ಸೋದರ ಮಾವ, ಸಹೋದರಿಗಳು, ಇಷ್ಟೇ. ಎಲ್ಲಾರನ್ನೂ ಕರೆದು ಬಳೆದು ಸೋಪ್ ಹಾಕಿ ಬಟ್ಟೆ ತಿಕ್ಕಿದ್ರೆ ಇನ್ನೇನಾಗತ್ತೆ, ರಾತ್ರಿ ಎಲ್ಲ ಉರಿಯತ್ತೆ. ಯಾಕಂದ್ರೆ ಅರಿಶಿಣ ಸುಮ್ಮನೆ ಎಲ್ಲ ಅಂಗಡಿಯಿಂದ ತೊಗೊಂಬಂದಿರೋದಲ್ಲ.
ಚೆನ್ನಾಗಿ ಮುರಿಯೋದು ಹೀಟೋ ಇವರು ಹಾಕಿ ಉಜ್ಜೋ ಫೋರ್ಸ್ಗೆ ಕೈಯೆಲ್ಲ ಸುಟ್ಟೋದ್ ಬೆಂದಂಗೆ ಸಾಕು 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 ಅಂತಿರ್ತಾರೆ. ಇನ್ನು ಕೆಲವರು ಸಂಕೋಚ, ನಾನು ಹಚ್ಬಿಟ್ಟು ಬನ್ರಿ, ಹಿಂಗೆ ಅವ್ರು ಹಚ್ಚಿ ಗಬ್ಬೆಚ್ಚಿ ಬಿಡ್ತಾರೆ. ಇಲ್ಲಿ ಹುಡುಗಿನ ಅಜ್ಜಿನ ಅಂತ ಗೊತ್ತಾಗಲ್ಲ, ಹಾಗಾಗ್ಬಿಟ್ಟಿರ್ತಾರೆ. ಅಂಥ ಪರಿಸ್ಥಿತಿ. ಹುಡುಗನ್ಗೆ ಬಳಿತಾರೆ ಫ್ರೆಂಡ್ ಬಳಿತಾರೆ. ಯಾರನ್ನೋ ಬಳಸಬೇಡಿ. ಯಾಕೇನ್ನಿ ನಿಮ್ಮ ಮನೇಲಿ ಯಾರಾದರೂ ಬರದೇ ಇದ್ದವರು ಸ್ವಲ್ಪ ಅರ್ಶಿಣದ ಜೊತೆ ಅಂಜನನೋ ಅಥವಾ ಕಪ್ಪನ್ನೋ ಬಳದು ಹಾಗೆ ತಲೆಗೆ ಸವರಿಯೋದು, ಅರ್ಶಿಣ ಬಳದು ಬಿಟ್ರೆ ಹುಡುಗ ಆಗಲಿ ಹುಡುಗಿ ಆಗಲಿ ವಶೀಕರಣ ಆಗ್ಬಿಡ್ತಾರೆ. ಏನಾದರೂ ಹಾಗೆ ಹೋಗ್ಲಿ ಅಂತ ಆ ಕುಟುಂಬದವರು ಬೇಕು ಅಂತ ಕಾಯ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಾಡಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ವೀಕ್ಷಕರೇ, ಸ್ವಂತ ಚಿಕ್ಕಪ್ಪಾಗಲಿ ಚಿಕ್ಕಮ್ಮನ ಕೈಯಲ್ಲಾಗಲಿ ಇದನ್ನ ಮಾಡಿಸೋದಾಗ್ಲಿ, ದೊಡ್ಡಪ್ಪನಾಗಲಿ ದೊಡ್ಡಮ್ಮನ ಕೈಯಲ್ಲಾಗಲಿ ಮಾಡಿಸೋದಾಗ್ಲಿ ಮಾಡೋದಿಲ್ಲ. ಈ ಶಾಸ್ತ್ರ ಏನು ಹೇಳುತ್ತೆ, ತಂದೆ ತಾಯಿ ಇಬ್ಬರೇ, ಅದಾದ ಮೇಲೆ ಅವರ ಸಹೋದರಿಗಳಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಇದ್ದರೆ ಅವ್ರ ಕೈಯಲ್ಲಿ, ಬಿಟ್ರೆ ಸೋದರ ಮಾವ ಸೋದರತ್ತೆ ಮತ್ತೆ ಭಾವ, ಇಷ್ಟು ಬಿಟ್ರೆ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೂಡ್ದು. ಈ ಶಾಸ್ತ್ರ ಯಾರು ಹೇಳಿದವ್ರು ಎಲ್ಲರೂ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲದೆ ಇರೋ ಶಾಸ್ತ್ರಗಳನ್ನ ನೀವಿಸ್ಕೊಂಡು ಹೋಗೋದು, ಈ ರೀತಿ ಮಾಡೋದ್ರಿಂದ ಅಪಶಬ್ದಗಳು. ಇದನ್ನ ಅರ್ಶಿಣ ನೀರು ಸ್ನಾನ ಮಾಡದೆ ಮಾಡಿಸ್ತಾರೆ. ಅವ್ರು ಯಾವ ಕಾಲಕ್ಕೂ ಹೊರಗಡೆ ಶಾಪಿಂಗ್ ಆಗಲಿ, ಹೊರಗಡೆ ಓದೋಕ್ಕಾಗಲಿ, ಮದುವೆ ಮಾಂಗಲ್ಯ ಕಟ್ಟೋರ್ಗು ಹುಡುಗ ಆಗಲಿ ಹುಡುಗಿ ಆಗಲಿ ಹೋಗ್ಕೂಡ್ದು. ಆ ಕಾಲದಲ್ಲಿ ಹಂಗಿತ್ತು ರೂಲ್ಸು. ರಜೆಗಳನ್ನ ಆ ಕಾಲದಲ್ಲಿ ಹಾಕಿಟ್ಬಿಡೋರು, ಗೌರ್ಮೆಂಟ್ ಕೆಲಸ ಕೊಟ್ಬಿಡೋರು. ಈಗ ಫಾಸ್ಟ್ ಲೈಫ್ ಅಂತ ನಾಳೆ ಬೆಳಗ್ಗೆಗೆ ಇವಳು ಬ್ಯೂಟಿ ಪಾರ್ಲರ್ ಕುಕ್ಕರ್ಸ್ಕೊಂಡಿರ್ತಾಳೆ. ಐಬ್ರೋ ಸೆಟಪ್ಪು, ಕಿವಿನ ಆ್ಯಂಕಲ್ಲು ಎಲ್ಲ ಕಿವಿಗಳನ್ನ ಚುಚ್ಕೊಂಡು ತೂತು ಮಾಡಿ ಇಷ್ಟೆಲ್ಲ ಓಲೆಗಳನ್ನ ಹಾಕೊಂಡಿರ್ತಾಳೆ. ಎಲ್ಲೋ ಹಸುಗೆ ಮೂಗ್ದಾರ ಹಾಕಿದಂಗೆ. ಎಷ್ಟು ಬೇಕ್ರಿ ಇದೆಲ್ಲ, ಯಾಕೆ ಬೇಕಿದೆಲ್ಲ? ನಿಮಗೆ ನಿಜವಾಗ್ಲೂ ಇಲ್ದೇ ಇರೋ ಕತೆಗಳನ್ನ ಮನೆಯಿಂದ ಹೊರಗಡೆ ಹೋಗ್ಕೂಡ್ದು. ಹಸಿ ಮೈ ಅಂತಾರೆ. ಆ ಸಮಯ ಮನೆ ವಾಸ್ತುಪುರುಷನ್ ಹೇಳ್ತಾನಂತೆ, ಪೂರ್ವದ ಮನೆನೋ ಪಶ್ಚಿಮದ ಮನೆ, ನಿಮ್ಮ ಅಕಸ್ಮಾತ್ ದಕ್ಷಿಣದ ಮನೆನೋ ಅಥವಾ ಪಶ್ಚಿಮದ ಮನೆ ಆಗಿದ್ರೆ ಏನು ತೊಂದರೆ ಆಗುತ್ತೆ ಬರ್ದಿಟ್ಕೊಳ್ಳಿ. ಅಕಸ್ಮಾತ್ ಹಾಲು ಉಕ್ಕೋಗುತ್ತೆ, ಗೊತ್ತೇ ಇಲ್ಲದೆ ನೀವೆಂತೀರ ಹಾಲು ಉಕ್ಕಿದ್ರೆ ಒಳ್ಳೇದಂತೆ ಅಂತೀರ. ಆದರೆ ಹಾಲು ಉಕ್ಕಿದಾಗ ಆ ಮನೆಯಲ್ಲಿ ಸುಟ್ಟು ಹೋಗುತ್ತೆ, ಚೆನ್ನಾಗಿ ಉಕ್ಕಿ ಕುಳಿತು ಹೋಗುತ್ತೆ, ಅಥವಾ ಎಲೆಕ್ಟ್ರಿಕ್ ಸ್ಟೋವ್ ಮೇಲೆ ಬಗ್ ಅಂತ ಅಂಟ್ಕೊಳ್ಳುತ್ತೆ. ಸ್ನಾನದ ಮನೆಯಲ್ಲಿ ನೀರಲ್ಲಿ ಎಲೆಕ್ಟ್ರಿಕ್ಕು ಸರ್ಕ್ಯೂಟು ಯಾವ ಕಾಲಕ್ಕೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅಥವಾ ಯಾವ ಕಾಲಕ್ಕೂ ಘರ್ಷಣೆ, ಬೆಂಕಿ, ದೀಪ ಹಚ್ಚುವಾಗ ಯಾರ್ದೋ ಒಬ್ರು ಕಿಡಿ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅಲ್ಲಿ ಏನಂದ್ರೆ ಅಪಶಕುನಗಳು ತೋರಿಸ್ತಾ ಬರುತ್ತೆ. ಈ ರೀತಿ ಹುಡುಗ ಅಥವಾ ಹುಡುಗಿ ಹೊರಗಡೆ ಹೋದ್ರೆ ಸಾಕು ತೋರಿಸುತ್ತೆ. ಅದಕ್ಕೆ ಹುಡುಗ ಹುಡುಗಿ ಹೊರಗಡೆ ಹೋಗಬಾರ್ದು. ಈ ಕಾಲದಲ್ಲಿ ಕೆಲವ್ರ ಮನೇಲಿ ಏನಾಗಿದೆ, ಬಹಳಷ್ಟು ಜನಕ್ಕೆ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವರುಗಳೇ ಹುಡುಗನೋ ಹುಡುಗಿನೋ ಹೋಗಿ ಇನ್ವಿಟೇಷನ್ ಕೊಟ್ಕೊತಾರೆ. ನೀವು ಈ ಅರ್ಶಿಣದ ನೀರಾದ ಮೇಲೆ ಯಾವ ಕಾಲಕ್ಕೂ ಹೊರಗಡೆ ಹೋಗಬಾರ್ದು, ಮೊದಲೇ ಕೊಟ್ಕೊಂಡ್ ಬಂದ್ಬಿಡ್ಬೇಕು. ಅರ್ಶಿಣದ ನೀರಾದ ಮೇಲೆ ಹಸಿ ಮೈ ಮನೆ ಬಿಟ್ಟರೆ ಇನ್ನೆಲ್ಲೋ ಹೊರಗಡೆ ಹೋಗ್ಕೊಡ್ದು. ಕೆಲಸ ಏನೇ ಆಗಲಿ ಮನೇಲೇ ಬಿದ್ದಿರ್ಬೇಕು. ತದನಂತರ ಮಾಂಗಲ್ಯ ಧಾರಣೆ ಆಗೋರು ನೇರವಾಗಿ ಹುಡುಗಿನ ಯಾವತ್ತು ಹುಡುಗನಿಗೆ ಕಾಶಿ ಸಮಾರಾಧನೆ ಮಾಡಿದ ನಂತರ ವಿಶೇಷವಾಗಿ ಹುಡುಗಿ ಕರ್ಕೊಂಡು ಹೋಗಿ ಆಮೇಲೆ ಮದುವೆ ಮಾಡ್ತಕ್ಕಂಥದ್ದು. ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಇವಳು ಗೌರಿ ಪೂಜೆ ಮಾಡ್ಕೊಳ್ಳೋಕ್ಕೆ ಚೌಲ್ಟ್ರಿಗೆ ಹೋಗ್ತಾಳೆ. ಆ ಹುಡುಗ ಏನು ಮಾಡ್ತಾನೆ, ಪರಮೇಶ್ವರನ ಪೂಜೆ, ಕಾಳುಬೇರನ ಪೂಜೆ ಮಾಡಿಸ್ತಾರೆ. ಯಾಕೆ, ಹೊರಗಡೆ ರಕ್ಷಣೆ ಇರಲಿ. ಇವ್ರು ಕರ್ಕೊಂಡು ಹೋಗ್ಬೇಕಾದ್ರೂ ಹಾಗೆ ಕರ್ಕೊಂಡು ಹೋಗೋದು. ಹುಡುಗನಿಗೆ ಹುಡುಗಿಗೆ ಇಬ್ಬರಿಗೂ ಸೆಗಣಿ ನೀರಲ್ಲಿ ಕಾಲಿಟ್ಟು ತದನಂತರ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಆ ಸೆಗಣಿ ನೀರು ಕೂಡ ಏನು ಹೇಳುತ್ತೆ, ರಕ್ಷಣೆ ತಂತೆ, ಗೋಮಯ. ಎಷ್ಟು ವಿಶೇಷವಾಗಿದೆ. ಅದಕ್ಕೆ ಹೇಳೋದು, ಸಂಸಾರ ಜೀವನ ಒಂದು ಸಲಿ ಜೀವನ ಅಂದ್ರೆ ಆ ಕಾಲದಲ್ಲಿ ಮದುವೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ರು, ಸೇವೆಗಳು ಮಾಡ್ತಿದ್ರು, ಆರೋಗ್ಯವಾಗಿ ಮಾಡ್ತಾ ಇದ್ರು, ರಕ್ಷಣೆಗೋಸ್ಕರ ಮಾಡ್ತಿದ್ರು, ಸಂಪ್ರದಾಯವಾಗಿ ಮಾಡ್ತಿದ್ರು. ಅದಾದ ಮೇಲೆ ಈ ನೀರನ್ನ ಯಾವ ಕಾಲಕ್ಕೂ ಸೆಗಣಿ ನೀರನ್ನ ಹೊರಗಡೆ ಇಡೋರು, ಮನೆ ಸುತ್ತಲೂ ಹಾಕೋರು. ಆಗ ಮಲ್ಲಿಗೆ ಹೂನೋ ಅಥವಾ ಯಾವುದೇ ಒಂದು ವಿಶೇಷವಾಗಿ ಕನಕಾಂಬರ ಹೂನೋ ದೇವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹೂವು ತಗೊಂಬಂದು ದೇವ್ರ ಕೈಯಲ್ಲಿ ಪೂಜೆ ಮಾಡಿಸೋರು. ಹುಡುಗಿ ಕೈಯಲ್ಲಿ, ಹುಡುಗನ ಕೈಯಲ್ಲಿ ಏನು ಮಾಡಿಸೋರು, ಅರಳಿ ಮರಕ್ಕೆ ಯಾವ ಕಾಲಕ್ಕೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಪೂಜೆ ಮಾಡಿ ಬಲವನ್ನು ಅವನಿಗೆ ಕೊಡಲಿ, ಒಳ್ಳೆ ಸಣ್ಣ ಅಭಿವೃದ್ಧಿ ಆಗಲಿ. ಮದುವೆ ಮಾಡ್ಕೊಳ್ಳೋಕೆ ಮೊದಲು ನೀನು ಬರೀ ಅರಳಿ ಮರ, ಮದುವೆ ಮಾಡ್ಕೊಂಡ ಮೇಲೆ ಬೇವಿನ ಮರದ ಜೊತೆಗೆ ಸಂಸಾರ ನಾಗಾಭರಣ, ನಾಗರಕ್ಷಣೆ ಇರಲಿ ಅಂತ ನಾಗರಹಾವುಗಳು ಖರ ಮಾಡಿಸೋರು. ಇಷ್ಟಾದ ಮೇಲೆ ಅವನ ರಕ್ಷಣೆ, ಇದಾದ ಮೇಲೆ ಗೌರಿ ರಕ್ಷಣೆ. ಇವಳಿಗೆ ಮಾಂಗಲ್ಯ ಭಾಗ್ಯಕ್ಕೆ ಇಬ್ಬರನ್ನು ಚೌಲ್ಟ್ರಿಗೆ ಕರ್ಕೊಂಡು ಬರೋರು. ಚೌಲ್ಟ್ರಿಗೆ ಮನೆಯಿಂದ ಹೊರಡಬೇಕಾದ್ರೆ ನಾದಸ್ವರ ಇಲ್ಲದೆ ಹೊರಡಬಾರ್ದು. ಈಗ ಏನು ಮಾಡ್ತಾರೆ, ನೀ ಬಂದ್ಬಿಡ, ನಾನು ಮೋಟರ್ ವೆಹಿಕಲ್ ಬಂದ್ಬಿಡ್ತೀನಿ. ಹುಡುಗ ಈ ಹುಡುಗಿ ನೆಟ್ ಕಾರಲ್ಲಿ ಬಂದ್ಬಿಡೋದು. ಒಂದು ನಾದಸ್ವರ ಇಲ್ಲ, ಒಂದು ಹಾಡಿಲ್ಲ, ಒಂದು ಸಂಗೀತ ಇಲ್ಲ. ಚೌಲ್ಟ್ರಿ ಮುಂದೆ ಒಂದು ರಂಗೋಲಿ ಇಲ್ಲ. ಯಾವ ಕಾಲಕ್ಕೂ ಅಸಹ್ಯವಾಗಿರ್ತಕ್ಕಂಥ ಚೌಲ್ಟ್ರಿ, ಮಾವಿನ ಸೊಪ್ಪು, ತೋರಣ, ಬಾಳೆ ಕಂಬ ಎಲ್ಲ ಕಟ್ಟಿ ಅವ್ರನ್ನ ಸ್ವಾಗತ ಮಾಡಬೇಕು. ಯಾಕಂದರೆ ಎಲ್ಲ ಮದುವೆ ಹೆಣ್ಣು ಗಂಡನ್ನ ಗಿರ್ಜಾ ಕಲ್ಯಾಣ ಹೇಗೆ ಮಾಡ್ತೀವಿ, ಶ್ರೀನಿವಾಸ ಕಲ್ಯಾಣ ಹೇಗೆ ಮಾಡ್ತೀವಿ, ದಾರೆ ಹುಯ್ಯೋವರೆಗೂ ಇವರಿಬ್ಬರು ಜೋಪಾನ. ಅದನ್ನು ಕರ್ಕೊಂಡು ಚೌಲ್ಟ್ರಿಗೆ ಹೋಗಬೇಕಾದ್ರೆ ನಾದಸ್ವರ ಕರೆಸಿದ್ದೀನಿ. ನಾದಸ್ವರ ಆದಮೇಲೆ ಚೌಲ್ಟ್ರಿಗೆ ಹೊರಡೋಣವಾ? ನೀವು ಕಾಯ್ತಾರಿ, ಮುಂದಿನ ದಿವಸಗಳ ವಿಚಾರ ಹೇಳಿ.